ನಮಸ್ಕಾರ ಎಲ್ರಿಗೂ. ನಿನ್ನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚು. ವೈಭವ್ ಸೂರ್ಯವಂಶಿ ಬ್ಯಾಟಿಂಗು, ಏನು ಬ್ಯಾಟಿಂಗು, ಬೆಂಕಿ ಬ್ಯಾಟಿಂಗ್ ಮಾತ್ರ. ಅದು ಬೆಂಕಿ ಬ್ಯಾಟಿಂಗು. ಈ ಹಿಂದೆ ನಾವು ಗೇಲ್ ಅವ್ರ ಹತ್ರ ನೋಡ್ತಾ ಇದ್ವಿ ಈ ಥರ ಬ್ಯಾಟ್ಸ್ಮ್ಯಾನು, ಈ ಥರ ಬ್ಯಾಟಿಂಗು 4, 6 ಒಂದು 4-5 ವರ್ಷದ ಹಿಂದೆ ಗೇಲ್ ಅವರು ಆಡ್ತಿದ್ರು. ಆವಾಗ ಸ್ಟೇಡಿಯಮಲ್ಲಿ ಒಂಥರ ಕ್ರೇಜ್ ಇತ್ತು ಗೇಲ್ ಬ್ಯಾಟಿಂಗ್ ನೋಡೋದಕ್ಕೆ. 6, 4 ಹೊಡೆಯೋದನ್ನ ನೋಡೋದಕ್ಕೆ ಒಂಥರ ಖುಷಿ. ಆದ್ರೀಗ ಅವ್ರ ಸ್ಥಾನಕ್ಕೆ ವೈಭವ್ ಸೂರ್ಯವಂಶಿ ಇಂಡಿಯಾ ಪ್ಲೇಯರ್ ಬಂದಿದ್ದಾರೆ. ಏನು ಬ್ಯಾಟಿಂಗ್ ಅವ್ರಿಗೂ, ಅವ್ರಿಗೆ ಬ್ಯಾಟಿಂಗ್ ಆಡೋದನ್ನ ಹೇಳೋಕ್ಕೆ ಆಗ್ತಾಯಿಲ್ಲ ಬಾಯಿಂದ. ಅಷ್ಟೊಂದು ಖುಷಿ ಆಗ್ತಾಯಿದೆ ನಮಗಂತೂ. 11 ಬಾಲ್ಗೆ ವರ್ಲ್ಡ್ ರೆಕಾರ್ಡ್, 11 ಬಾಲ್ಗೆ ಹಾಫ್ ಸೆಂಚುರಿ ಹೊಡೆದಿದ್ದಾರೆ. 29 ಬಾಲ್ಗೆ 94 ರನ್ ಹೊಡೆದಿದ್ದಾರೆ. ಸ್ವಲ್ಪ ಬೇಜಾರ ಸಂಗತಿ ಏನಪ್ಪ ಅಂತಂದರೆ ಮತ್ತೆ ಸೆಂಚುರಿ ಮಿಸ್ ಆಯಿತು. ಲಾಸ್ಟ್ IPL ಅಲ್ಲೂ ಕೂಡ ಇದೇ ಥರ ಸೆಂಚುರಿನ ಮೂರು ಮಿಸ್ ಆಗಿದೆ. ಪಾಪ ಈ ವೈಯನ್ಗೆ ಏನೋ ಒಂಥರ ಟೈಮ್ ಸರಿ ಇಲ್ಲ ಅಂತ ಅನಿಸುತ್ತೆ. ಸೆಂಚುರಿ ತನಕ ಹೋಗ್ತಾರೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಡ್ತಾರೆ. ಎಂಡಲ್ಲಿ ಸ್ವಲ್ಪ ತಾಳ್ಮೆ ಕಳ್ಕೊಂಡು ಆಡಬೇಕಾಗಿತ್ತು. ಬಟ್ ಏನೋ ಟೈಮ್ ಸರಿ ಇಲ್ಲ ಅಂದರೆ ಹಿಂಗೆ ಆಗೋದು, ಏನೂ ಮಾಡೋಕ್ಕಾಗಲ್ಲ. ಆದರೂ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸೆಂಚುರಿ ಆಗಿದ್ದರೆ ಇನ್ನೂ ಖುಷಿಯಾಗಿರೋದು. ಅದು ಒಂದು ರೆಕಾರ್ಡ್ ಆಗಿರೋದು. ಹಾಫ್ ಸೆಂಚುರಿ ಒಂದು, ಫುಲ್ ಸೆಂಚುರಿ ಒಂದು ಹೊಡೆದಿದ್ರೆ ಫುಲ್ ರೆಕಾರ್ಡ್ ಆಗಿರೋದು. ಪರವಾಗಿಲ್ಲ. ನೆಕ್ಸ್ಟ್ ಆದರೂ ಇದೇ ಥರ ಆಡಲಿ. ಈಗ ಹಾಫ್ ಸೆಂಚುರಿನ ರೆಕಾರ್ಡ್ ಮಾಡಿದ್ದಾರೆ, ನೆಕ್ಸ್ಟು ಫುಲ್ ಸೆಂಚುರಿನ ರೆಕಾರ್ಡ್ ಮಾಡಲಿ, ವರ್ಲ್ಡ್ ರೆಕಾರ್ಡ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಈ ಹಿಂದೇನು ಸೆಹ್ವಾಗ್ ಅವ್ರದ್ದು 93, 90 ಪಾಪ ಅವ್ರು 99ವರೆಗೂ ಹೋಗಿ ಎಷ್ಟೋ ಸೆಂಚುರಿನ ಮಿಸ್ ಆಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆಡಿ ಎಂಡಿಂಗಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿ 99 ಎಷ್ಟೋ ಸೆಂಚುರಿನ ಮಿಸ್ ಆಗಿದೆ ಸೆಹ್ವಾಗ್ ಅವ್ರದ್ದು. ನಮಗೂ ಅದೊಂದು ಬೇಜಾರು. ನಾವು ಈ ವಿರಾಟ್ ಕೊಹ್ಲಿನ ರೀಪ್ಲೇಸ್ಮೆಂಟ್ ಮಾಡೋರು ಯಾರು ಇಲ್ಲ ಅಂತ ಅನ್ಕೊತಿದ್ವಿ. ಈ ವೈಭವ್ ಸೂರ್ಯವಂಶಿನ ನೋಡಿದ್ರೆ ವಿರಾಟ್ ಕೊಹ್ಲಿ ಅಲ್ಲ, ಗೇಲ್ ರೆಕಾರ್ಡ್, ಎಲ್ಲರ ರೆಕಾರ್ಡು ಮುರಿತಾರೆ ಅಂತ ಅನ್ನಿಸ್ತಾ ಇದೆ ನಮಗೆ. ಯಾಕಂದರೆ ಅವ್ರ ಆಟದ ವೈಖರಿ ನೋಡ್ತಿದ್ರೆ ಇನ್ನೂ ಆ ವೈಯಿಂಗೆ 15 ವರ್ಷದಲ್ಲಿ ಏನು ಗುರು ಈ ಥರ ಬ್ಯಾಟಿಂಗ್ ಆಡ್ತಾರೆ ಇವರು. ಇನ್ನೇನಾದರೂ ಒಂದು 20 ವರ್ಷದ ಮೇಲಾಗಿ ಸ್ವಲ್ಪ ಹೆಂಗೆ ಟೈಗರ್ ಥರ ಆದರೆ ಇನ್ನು ಹೆಂಗೆ ಹೊಡಿಬೋದಂತ ಮುಂದಿನ ಲೆಕ್ಕಾಚಾರ ನೋಡಿದ್ರೆ ಮನುಷ್ಯನಿಗೆ ತುಂಬ ಖುಷಿಯಾಗುತ್ತೆ. ನಮಗಂತೂ ಹೇಳ್ಕೊಳಕ್ಕೆ. ಅದರಲ್ಲೂ ನಮ್ಮ ಇಂಡಿಯಾ ಟೀಮಲ್ಲಿ ಆಡ್ತಾ ಇದ್ದಾರಲ್ಲ, ಅನ್ನೋದು ಒಂದು ಖುಷಿ. ವೆಸ್ಟ್ ಇಂಡೀಸಲ್ಲಿ ಗೇಲ್ ಅವ್ರು ಇದ್ದರು, ಆ ಥರ ಅವ್ರ ರೆಕಾರ್ಡ್ ಯಾರೂ ಮುರಿಯೋಕ್ಕಾಗಲ್ಲ ಅಂತ ಅನ್ಕೊತಿದ್ವಿ. ಯಾಕಂದರೆ ಅವರು ಆ ಥರ ಶಾಟ್ಗೆ ಹೊಡಿತಿದ್ರು, ಆ ಥರ ಹೈಟು ಕಟ್ ಮಸ್ತಾಗಿದ್ರು ಗೇಲ್ ಅವರು. ಇವ್ರೂ ಅದೇ ಥರನೇ ಇದ್ದಾರೆ. ಬಟ್ ನೆಕ್ಸ್ಟು ನೋಡ್ಬೇಕು ಇವರು ಬ್ಯಾಟಿಂಗ್ ವೈಖರಿನ ಯಾವ ಥರ ಇರುತ್ತೆ ಅಂತ ನೋಡುವ. ಕಾಯ್ತಾ ಇರೋಣ. ಹಿಂಗೆ ಇಂಡಿಯಾ ಟೀಮಲ್ಲಿ ವರ್ಲ್ಡ್ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಲಿ ಅಂತ ನಮ್ಮ ಆಸೆ. ಆ ವಯ್ಯಂಗೆ ಸ್ವಲ್ಪ ಸಿಟ್ಟಿದೆ ಗುರು. ಹೆಂಗೆ ಅಂದರೆ ವಿರಾಟ್ ಕೊಹ್ಲಿ ಥರ ಅವರು ಮಾತಲ್ಲೇ ಸ್ವಲ್ಪ ಏನೋ ಇದಾಯಿತು. ಅವರು ಆ ಉತ್ತರನ ಬ್ಯಾಟಿಂಗ್ ಮೂಲಕ ಕೊಟ್ಟಿದ್ದಾರೆ. ಅದು ವರ್ಲ್ಡ್ ರೆಕಾರ್ಡು. ಮುಟ್ಟಿ ನೋಡ್ಕೊಳ್ಳೋ ಥರ ಆಗ್ಬಿಟ್ಟೈತೆ ಶ್ರೀಲಂಕಾದವ್ರಿಗೆ. ಇನ್ಮೇಲೆ ಚಿಕ್ಕ ಹುಡುಗನಿಗೆ ಟಚ್ ಮಾಡಬಾರ್ದು, ಕೆಣಕಬಾರ್ದು ಅನ್ನೋ ಥರ ಆಗ್ಬಿಟ್ಟೈತೆ. ಇದೇ ಥರ ಆಡಲಿ, ಇದೇ ಥರ 4, 6 ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಲಿ ಅಂತ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ.